ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ತರದ ಒಂದು ಮಾಸ್ಕ್ ಆರ್ಗನೈಸರ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಕೇವಲ ಮಾಸ್ಕ್ ಆರ್ಗನೈಸರ್ ಆಗಿ ಅಷ್ಟೇ ಅಲ್ಲದೆ ಸ್ಯಾನಿಟರಿ ಪ್ಯಾಡ್ಸ್ ಅಥವಾ ಇನ್ನೇನಾದ್ರೂ ಚಿಕ್ಕ ಪುಟ್ಟ ವಸ್ತುಗಳನ್ನ ಇಟ್ಕೊಳ್ಳಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ನಾನು ಇದಕ್ಕೆ ಒಂದು ರೈಸ್ ಬ್ಯಾಗಿನ ಒಂದು ಸಣ್ಣ ಪೀಸ್ ಅನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಇದೇ ರೈಸ್ ಬ್ಯಾಗ್ ಅನ್ನ ಬಳಸಿ ಇನ್ನೊಂದು ವಿಡಿಯೋ ಕೂಡ ಮಾಡಿದೀನಿ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ರೆ. ಸೊ ಇದೇ ಅಳತೆಯ ಇನ್ನೊಂದು ಬಟ್ಟೆ ಪೀಸ್ ಅನ್ನ ತಗೊಂಡಿದೀನಿ. ಅದಕ್ಕಿಂತ ಅಂದ್ರೆ ರೈಸ್ ಬ್ಯಾಗ್ ಗಿಂತ ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ಮೇಲ್ಗಡೆ ಒಂದು ಇನ್ನೊಂದು ಬಟ್ಟೆ. ಸೊ ಈ ಮೂರನ್ನು ನಾನು ಇವಾಗ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಕ್ವಿಲ್ಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದರ ಅಳತೆ ನಮ್ಗೆ 5.5 ಇಂಚು ಅಗಲ ಇದೆ, ಹಾಗೆ 14 ಇಂಚು ಉದ್ದ ಇದೆ. ನೋಡಿ, ಕಾಣಿಸ್ತಿದೆಯಲ್ಲ. ಇದನ್ನ ಮಾಡೋದು ತುಂಬಾನೇ ಈಸಿ, ಏನು ಕಷ್ಟನೇ ಇಲ್ಲ ಇದನ್ನ ಮಾಡೋದು. ಸೊ ಇದನ್ನ ಈ ತರ ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಇನ್ನೊಂದು ಫೋಲ್ಡ್ ಬರಬೇಕು. ಸೊ ಈ ಪ್ರಕಾರವಾಗಿ ಬರುತ್ತೆ ನಮ್ಮ ಇದು ಪೌಚು. ಸೊ ಇಲ್ಲಿ ನಾನು ಇದಕ್ಕೆ ವೆಲ್ಕ್ರೋ ಯೂಸ್ ಮಾಡಿದೀನಿ. ನೀವು ಬೇಕಾದ್ರೆ ಮ್ಯಾಗ್ನೆಟಿಕ್ ಬಟನ್ಸ್ ಎಲ್ಲ ಇದ್ರೆ ಅದನ್ನು ಬಳಸಬಹುದು. ಇವಾಗ ಇಲ್ಲೊಂದ್ ಸ್ವಲ್ಪ ಕರ್ವ್ ಶೇಪ್ ಕೊಡೋಣ. ಸೊ ಇದನ್ನ ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ನಂತರ ಮಾರ್ಕ್ ಮಾಡಿ ನಾನು ಈ ತರ ಕಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ತರ ಫೋಲ್ಡ್ ಒಂದ್ ಕರ್ವ್ ಶೇಪ್ ತರ ಬಂತು. ಈಗ ಇದನ್ನ ಫೋಲ್ಡ್ ಮಾಡಿ ಕರೆಕ್ಟ್ ಆಗಿ ನಮ್ಗೆ ವೆಲ್ಕ್ರೋ ಎಲ್ಲಿ ಬೇಕು ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಒಂದು ಪೆನ್ನಿನ ಸಹಾಯದಿಂದ ನಾನು ಈ ತರ ಮಾರ್ಕ್ ಮಾಡ್ಕೊಳ್ತೀನಿ. ಇದನ್ನ ಕಂಪ್ಲೀಟ್ ಆಗಿ ಹೊಲಿಯೋದಕ್ಕಿಂತ ಮುಂಚೆನೆ ನಾವು ವೆಲ್ಕ್ರೋವನ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ಆಮೇಲೆ ಲಾಸ್ಟ್ಗೆ ಅಂತ ಬಿಟ್ರೆ ಕಷ್ಟ. ಸೊ ನೋಡಿ, ಇಲ್ಲಿ ಮೇಲೆ ಈ ಕಡೆ ಒಂದು ಹಚ್ತಾ ಇದ್ದೀನಿ, ಹಾಗೆ ಈ ಕಡೆ ಕೆಳಗಡೆ ಒಂದು ಹೀಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲೇ ಇಟ್ಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಎರಡನ್ನು ಹಚ್ಕೊಂಡಿದ್ದಾಗಿದೆ. ನೋಡಿ, ಒಂದು ಈ ಕಡೆ ಇದೆ, ಒಂದು ಈ ಕಡೆ ಇದೆ. ಇವಾಗ ಇದನ್ನ ಕರೆಕ್ಟ್ ಆಗಿ ನಮ್ಗೆ ಹೇಗ್ ಬೇಕೋ ಹಾಗೆ ವೆಲ್ಕ್ರೋಗೆ ಸರಿಯಾಗಿ ಬರೋ ತರ ಫೋಲ್ಡ್ ಮಾಡಿಬಿಟ್ಟು ಎರಡೂ ಕಡೆನೂ ನಾನು ಡಬಲ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ನಾನು ಡಬಲ್ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಏನ್ ಮಾಡ್ಬೇಕು, ನಾವು ಸೈಡ್ಸ್ಗೆ ಸ್ಟಿಚ್ ಕಾಣಿಸುತ್ತಲ್ವಾ, ಅದಕ್ಕೋಸ್ಕರ ಒಂದು ಪೈಪಿಂಗ್ ಕೊಟ್ಟು ನಾವಿದನ್ನ ಫಿನಿಶ್ ಮಾಡೋಣ. ಪೈಪಿಂಗ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕಾಂಟ್ರಾಸ್ಟ್ ಬಣ್ಣದ ಒಂದು ಸ್ಟ್ರಿಪ್ ಅನ್ನ ತಗೊಂಡಿದ್ದೀನಿ. ಇದರ ಅಳತೆ 1.5 ಇಂಚು ಅಗಲ ಇದೆ. ಸೊ ಈ ಸ್ಟ್ರಿಪ್ ಅನ್ನ ನಾವು ಎರಡೂ ಕಡೆಗೂ ಪರ್ಸಿನ ಎರಡೂ ಕಡೆಗೂ ಈ ರೀತಿಯಾಗಿ ಇಡ್ತಾ ಒಂದು ಫಿನಿಶಿಂಗ್ ಮಾಡ್ಬೇಕಾಗತ್ತೆ. ಅದ್ ಹೇಗೆ ಅನ್ನೋದು ನಿಮ್ಗೆ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಹೋಗುತ್ತೆ ನೋಡಿ. ಹಾಗೆ ನಾನು ಇದನ್ನ ಪೈಪಿಂಗ್ ಮಾಡೋದಕ್ಕೆ ಇಲ್ಲಿ ಕ್ರಾಸ್ ಬಯಾಸ್ ಟೇಪ್ ಕಟ್ ಮಾಡಿ ಇಟ್ಕೊಂಡಿದೀನಿ. ಯಾಕಂದ್ರೆ ಸ್ವಲ್ಪ ಕರ್ವ್ ಇದೆಯಲ್ಲ, ಹಾಗಾಗಿ ಬಯಾಸ್ ಟೇಪ್ ನಿಮ್ಗೆ ಬಯಾಸ್ ಸ್ಟ್ರಿಪ್ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ, ಮತ್ತೆ ನೀಟಾಗಿ ಬರುತ್ತೆ ಕೂಡ. ಸೊ ಈ ಪ್ರಕಾರವಾಗಿ ನಾನು ಪೈಪಿಂಗ್ ಅನ್ನ ಮಾಡಿ ಇದನ್ನ ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಮಾಸ್ಕ್ ಆರ್ಗನೈಸರ್ ಅಥವಾ ಮೆನ್ಸ್ಟ್ರುವಲ್ ಪ್ಯಾಡ್ಸ್ ಎಲ್ಲ ಇರುತ್ತಲ್ಲ, ಅದರ ಆರ್ಗನೈಸರ್ ರೆಡಿ ಆಯ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ಬರುತ್ತೆ. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.